ಒಂದು ಬಾರಿ ಮೋಡ ಅದಕ್ಕೆ ಮಳೆಯನ್ನು ಸುರಿಸಿ ತನ್ನ ಕೆಲಸದ ಮೇಲೆ ಬೇಸರಗೊಳ್ಳುತ್ತೆ. ಬೇಸರಗೊಂಡಂತಹ ಮೋಡ ರೈತರ ಬಳಿ ಬಂದು ಹೇಳುತ್ತೆ, ರೈತರೇ, ಈ ಬಾರಿ ನೀವು ಯಾವ ಕಾರಣಕ್ಕೂ ಸಹ ಬೆಳೆಯನ್ನು ಬೆಳೆಯಬೇಡಿ. ನಾವು ಮುಂದಿನ 10 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಮಳೆಯನ್ನು ಸುರಿಸಬಾರದು ಎಂದು ತೀರ್ಮಾನ ಮಾಡಿದ್ದೇವೆ ಅಂತೇಳಿ. ಇದರಿಂದ ಕಂಗಾಲಾದಂಥ ರೈತರು ಎಲ್ಲರೂ ನಿಶ್ಚಯಿಸಿಕೊಳ್ತಾರೆ, ನಾವು ಇನ್ನು ಮುಂದಿನ 10 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಸಹ ಬೆಳೆಯನ್ನು ಬೆಳೆಯುವುದು ಬೇಡ. ಅಲ್ಲೇ ಪಕ್ಕದಲ್ಲೇ ಒಬ್ಬ ಹಿರಿಯ ರೈತ ಇರ್ತಾನೆ. ಅವನು ತನ್ನ ಪಾಡಿಗೆ ತಾನು ತನ್ನ ಗದ್ದೆಯನ್ನು ಸಾಗುವಳಿ ಮಾಡಿ ಬೀಜಗಳನ್ನು ನೆಡುವತ್ತ ತಾನು ತನ್ನ ಗಮನವನ್ನು ಹರಿಸ್ತಾನೆ. ಮೊದಲೇ ಮಳೆ ಬರದೇ ಇರುವಂತಹ ಪರಿಸ್ಥಿತಿ. ನೆಲ ಅಂದರೆ ಜಮೀನು ಆಗಾಗಲೇ ಬರಡಾಗಿರುತ್ತೆ. ಆ ಬರಡಾಗಿರುವಂತಹ ಜಮೀನಿನಲ್ಲಿ ರೈತ ಸಾಗುವಳಿ ಅಂದರೆ ತನ್ನ ಜಮೀನಲ್ಲಿ ರೈತ ತಾನು ಸಾಗುವಳಿಯನ್ನು ಮಾಡ್ತಾ ಇರ್ತಾನೆ. ಮೋಡ ಹೋಗಿ ಆ ರೈತನ ಬಳಿ ಹೇಳುತ್ತೆ, ಹೇ ಮೂರ್ಖ ರೈತ, ನಾವು ಇನ್ನು 10 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಮಳೆಯನ್ನು ಸುರಿಸುವುದಿಲ್ಲ. ನೀನು ವ್ಯರ್ಥ ಪ್ರಯತ್ನವನ್ನು ಪಡಬೇಡ. ಸುಮ್ಮನೆ ಭೂಮಿಯನ್ನು ಉತ್ತಿ ಬಿತ್ತಿ ನಿನ್ನ ಸಮಯವನ್ನು ನೀನು ಹಾಳು ಮಾಡಿಕೊಳ್ಳಬೇಡ. ಇದನ್ನು ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದಂತಹ ರೈತ ಒಂದು ಕ್ಷಣ ಯೋಚಿಸಿ ಮೋಡಕ್ಕೆ ಒಂದು ಉತ್ತರವನ್ನು ನೀಡ್ತಾನೆ. ಏನು ಅಂದರೆ, ನೋಡು ಮೋಡವೇ, ನೀನು ಮಳೆಯನ್ನು ಸುರಿಸು ಬಿಡು, ಅದು ನಿನ್ನ ಕೆಲಸ. ಆದರೆ ಭೂಮಿಯನ್ನು ನಾನು ಉತ್ತುತ್ತಲೇ ಇರುತ್ತೇನೆ. ಮೋಡಕ್ಕೆ ಸಿಟ್ಟು ಬರುತ್ತೆ, ನಿನಗೇನು ಬುದ್ಧಿ ಸ್ಥಿಮಿತದಲ್ಲಿ ಇಲ್ಲವಾ ಅಂತ ಮೋಡ ರೈತನನ್ನು ಕೇಳುತ್ತೆ. ರೈತ ತುಂಬ ಸಮಾಧಾನದಿಂದಲೇ ತನ್ನ ಸಹಪಾಠಿಯೊಂದಿಗೆ ತಾನು ಬೀಜವನ್ನು ಗದ್ದೆಯಲ್ಲಿ ಹಾಕ್ತಾ ಹೋಗ್ತಾನೆ. ರೈತ ತುಂಬ ಸಮಾಧಾನದಿಂದ ಮೋಡಕ್ಕೆ ಉತ್ತರಿಸ್ತಾನೆ, ನೋಡು ಮೋಡವೇ, 10 ವರ್ಷಗಳ ಕಾಲ ನೀನು ಮಳೆ ಸುರಿಸುವುದಿಲ್ಲ ಎಂದು ನಾನು ಭೂಮಿಯನ್ನು ಉತ್ತುವುದನ್ನು ಬಿಟ್ಟರೆ ನನಗೆ ನಾನು ಮಾಡುತ್ತಿದ್ದಂತಹ ಕಾಯಕ ಅಂದರೆ ನನ್ನ ಭೂಮಿ ಉತ್ತೋದು, ಬೆಳೆ ಬೆಳೆಯೋದು, ಇದು ಪೂರ್ತಿ ನನಗೆ ಮರೆತು ಹೋಗುತ್ತದೆ. ಈ ಕಾರಣಕ್ಕೋಸ್ಕರ ನಾನು ನನ್ನ ಕೆಲಸವನ್ನು ನಾನು ಮಾಡ್ತೀನಿ. ಇದನ್ನು ಕೇಳಿಸಿಕೊಂಡಂತಹ ಮೋಡಕ್ಕೆ ಒಂದು ಬಾರಿ ಅನಿಸುತ್ತೆ, ಹೌದು, ರೈತ ಹೇಳಿದ್ದು ಸರಿಯಲ್ವಾ? ನಾವು 10 ವರ್ಷಗಳ ಕಾಲ ಅಂದರೆ ದೀರ್ಘಾವಧಿಯವರೆಗೆ ಮಳೆಯನ್ನು ಸುರಿಸ್ತಿಲ್ಲ ಅಂದರೆ ಮಳೆ ಸುರಿಸುವುದನ್ನೇ ಹೇಗೆ ಅನ್ನುವಂತಹ ಕೆಲಸ ನಮಗೆ ಮರೆತು ಹೋಗುತ್ತೆ. ನಾವು ಮಾಡಿದ್ದು ತಪ್ಪಾಯಿತು ಅಂತ ಹೇಳಿ ಮೋಡ ರೈತನ ಹತ್ತಿರ ಕ್ಷಮೆಯನ್ನು ಕೇಳಿ ಮಳೆಯನ್ನು ಸುರಿಸಲಿಕ್ಕೆ ಮಾಡುತ್ತೆ. ಇದಾಗಲೇ ಭೂಮಿಯನ್ನು ಉತ್ತಿ ಬೀಜವನ್ನು ಹಾಕಿದಂತಹ ರೈತ ಸಮೃದ್ಧವಾದಂತಹ ಬೆಳೆಯನ್ನು ತೆಗೆದುಕೊಳ್ಳುತ್ತಾನೆ. ಇದರಿಂದ ಅವನಿಗೆ ತುಂಬ ಖುಷಿಯಾಗುತ್ತೆ. ಉಳಿದಂತಹ ರೈತರು ಬೆಚ್ಚನೆಯ ಮುಖವನ್ನು ಹಾಕಿಕೊಳ್ತಾರೆ. ಸ್ನೇಹಿತರೆ, ನಾವಿಲ್ಲಿ ಒಂದು ನೆನಪಿಟ್ಟುಕೊಳ್ಬೇಕಾದಂಥ ವಿಷಯ ಅಂದರೆ, ಯಾರ ಕೆಲಸವನ್ನು ಮಾಡ್ತಾರೆ ಬಿಡ್ತಾರೆ ಅದು ಮುಖ್ಯ ಅಲ್ಲ. ನಾವು ನಮ್ಮ ಪ್ರಯತ್ನ, ನಮ್ಮ ಕಾಯಕವನ್ನು ನಾವು ಯಾವತ್ತೂ ಸಹ ಮರೆಯಬಾರದು. ಥ್ಯಾಂಕ್ ಯು.